ಮೂಲತಃ ಗುಂಡ್ಲುಪೇಟೆಯವನು. ನನಗೆ ಆ, ಅಷ್ಟು ಹೆಚ್ಚಾಗಿ ಓದ್ಕೊಂಡವನಲ್ಲ. SSLC ನಂತರ ನನ್ನ ವಿದ್ಯಾಭ್ಯಾಸ ಮೊಟಕಾಯಿತು. ಕಾರಣ ಇಷ್ಟೇ, ಮೈಸೂರಿಗೆ ಬಂದು ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಹಣದ ಕೊರತೆ ಇತ್ತು. ತಿಂಗಳಿಗೆ 20 ರೂಪಾಯಿನಷ್ಟು ಕೊರತೆ ಇತ್ತು. ಹಾಗಾಗಿ ನನ್ನ ವಿದ್ಯಾಭ್ಯಾಸವನ್ನು ಮೊಟಕು ಮಾಡಿಕೊಂಡೆ. ನಂತರ ಯಾರೋ ಪುಣ್ಯಾತ್ಮರು MN ಶಿವಸೋಮಯ್ಯ ಬಂದು ಅವರು ಸೆಡ್ಮ ಕಾಂಗ್ರೆಸ್ನಲ್ಲಿ ಗುಂಡ್ಲುಪೇಟೆಯಲ್ಲಿ 1966ರಲ್ಲಿ ಮ್ಯಾನೇಜರ್ ಆಗಿ ಬಂದರು. ಅವರಿಗೆ ಹೇಗೋ ನನ್ನ ಪರಿಚಯ ಆಯಿತು. ಪರಿಚಯ ಆದಾಗ ಅವರು ಬ್ಯಾಂಕಿಗೆ ಸೇರ್ತೀಯೇನೋ ಅಂತ ಕೇಳಿದರು. ನನಗೇನು ಹೇಳಬೇಕಂದ್ರೆ ಗೊತ್ತಾಗಲಿಲ್ಲ. ನಮ್ಮ ತಂದೆನ ಕೇಳಿ ಹೇಳ್ತೀನಿ ಅಂತ ಹೇಳಿದೆ. ನಂತರ ನಮ್ಮ ತಂದೆನ ಕೇಳಿದೆ, ನಿನಗೆ ಯಾರೋ ಕೆಲಸ ಕೊಡ್ತಾರೆ, SLC 3 ಸಲ ಪಾಸ್ ಮಾಡಿದ್ಯಾ ಅನ್ನೋ ಒಂದು ಮತ್ತು ಕೊಡೋದು ಬಂತು. ಆಮೇಲೆ ಅವ್ರಿಗೆ ಹೇಳಿ ಈ ಥರ ಪಾಸ್ ಆಗಿದೆ, ನನಗೆ ಫಸ್ಟ್ ಕ್ಲಾಸಲ್ಲಿ ಮಾತ್ರ ಮಾಡಿದ್ದೀನಿ, ಇರಲಿ ಕೊಡೋ ಒಂದು ಲೆಟ್ರ್ ಬರ್ಕೊಂಡು ಬಾ ಅಂತ ಹೇಳಿ. ಇದು 67ರ ಅರ್ಲಿ ಡೇಸ್. ನಾನು ನನಗೆ ಸ್ವಲ್ಪ ಇಂಗ್ಲೀಷಿನಲ್ಲಿ ಸ್ವಲ್ಪ ಪರಿಜ್ಞಾನ ಇತ್ತು. ಹಾಗೆ ಇವರು ಬರ್ಕೊಂಡು ಹೋದೆ. ಓದ್ಬಿಟ್ಟು ಲ್ಯಾಂಗ್ವೇಜ್ ಚೆನ್ನಾಗಿದೆ, ಬಟ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಬೇರೆ ಬರ್ಕೊಂಡು ಹೋಗೋದು. ಈಗ 16 ಸಲ ಆಯಿತು. ಜೂನ್ ತಿಂಗಳಲ್ಲಿ ಅದು ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಏನೋ ದುಡ್ಡಿಗೋಸ್ಕರ ಆಸೆ ಪಡ್ತಾ ಇದ್ದಾರೆ ಇವರು, ಅದರಿಂದ ನನ್ನ ಆಟ ಆಡಿಸ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬಂತು. ನನಗೂ ಬಂತು, ನಮ್ಮ ತಂದೆಗೂ ಬಂತು. ಆದರೂ ಒಂದು ಪ್ರಯತ್ನ ಮಾಡಬೇಕಲ್ಲ, ಮಾಡ್ಕೊಂಡ್ರೆ 3 ಜುಲೈ ತೊಗೊಂಡೋದೆ. ಅವತ್ತು ಆಯಿತು, ನಿನಗೆ ಎಷ್ಟು ಹೇಳಿದ್ರು ಇಷ್ಟೇ, ನಿನಗೆ ಬುದ್ಧಿ ಬರೋಲ್ಲ ಕೊಡೋಲ್ಲ ಅಂತೇಳಿ ಇಟ್ಕೊಂಡು. ಕಾರಣ ಅಂದರೆ 3 ಜುಲೈಯಲ್ಲಿ ನನಗೆ 18 ವರ್ಷ ತುಂಬಿತ್ತು. ಅದರೊಳಗೆ ನನಗೆ ಎಲಿಜಿಬಿಲಿಟಿ ಇರಲಿಲ್ಲ ಕೆಲಸಕ್ಕೆ. ಆ 3 ಜುಲೈ ಫಾರ್ವರ್ಡ್ ಮಾಡಿ 15 ಅಥವಾ 16ನೇ ತಾರೀಕು ಮೈಸೂರಿನಲ್ಲಿ ಇಂಟರ್ವ್ಯೂ ಒಂದಾಯಿತು, ಮತ್ತು ರಿಟರ್ನ್ ಟೆಸ್ಟ್ ಆಯಿತು. ಅವರೇ ಕರ್ಕೊಂಡು ಬಂದರು, ಗುಂಡ್ಲುಪೇಟೆಯಿಂದ ನಮ್ಮ ಮೈಸೂರಿಗೆ ಕರ್ಕೊಂಡು ಬಂದು ನನಗೆ ಇಂಟರ್ವ್ಯೂ ಅಟೆಂಡ್ ಮಾಡಿಸಿ ಅವ್ರ ಮನೆ ಕರ್ಕೊಂಡು ಊಟ ಹಾಕಿ ಮತ್ತೆ ನನಗೆ ಕರ್ಕೊಂಡೋಗಿ ಗುಂಡ್ಲುಪೇಟೆ ಬಿಟ್ಟರು. ಒಂದು ವಾರದ ನಂತರ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ಹೆಗಡೆದೇವನಕೋಟೆಯಲ್ಲಿ ನನ್ನ ಸ್ಟೇಟ್ ಬ್ಯಾಂಕ್ ಆಫೀಸಲ್ಲಿ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದೆ, ಕ್ಯಾಶಿಯರ್ ಆಗಿ. ಹೆಗಡೆದೇವನಕೋಟೆಯಲ್ಲಿ ಕ್ಯಾಶಿಯರ್ ಆಗಿ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಅದಕ್ಕೆ 1000 ರೂಪಾಯಿ ಸೆಕ್ಯೂರಿಟಿ ಡಿಪಾಸಿಟ್ ಕೊಡಲಿಕ್ಕೆ ನನ್ನ ಹತ್ರ ಇರಲಿಲ್ಲ, ದುಡ್ಡಿರಲಿಲ್ಲ. ಅದನ್ನು ಕೂಡ ಅವರು ವ್ಯವಸ್ಥೆ ಮಾಡಿಕೊಟ್ಟು ಒಂದು ತಿಂಗಳಿಗೆ 100 ರೂಪಾಯಿನಂತೆ ಅವ್ರಿಗೆ ಯಾರು ಕೊಟ್ಟಿದ್ದೀವಿ, ಅದಕ್ಕೆ ಬೇರೆ ಏನಿಲ್ಲ, 10 ತಿಂಗಳು ಕೊಟ್ಬಿಡು, 100 ರೂಪಾಯಿ ಕೊಟ್ಕೊಂಡ್ಬಿಡು. ನನ್ನ ಸಂಬಳ 224 ರೂಪಾಯಿ ಇತ್ತು. ಆ 100 ರೂಪಾಯಿನ ಅವರು ಕೊಟ್ಟು 124 ರೂಪಾಯಲ್ಲಿ ಮೊದಲನೇ 10 ತಿಂಗಳು ಕಾಲ ಕಳೆದು, ನಂತರ ಬ್ಯಾಂಕಿನಲ್ಲಿ ಇಂಟರ್ನಲ್ ಎಕ್ಸಾಮಿನೇಷನ್ಸ್ಗಳನ್ನ ಪಾಸ್ ಮಾಡಿ ಒಂದು ಉನ್ನತ ಹುದ್ದೆಗೆ ಬಂದೆ. ನಾನು ಕೊನೆಗೆ ವಿಜಿಲೆನ್ಸ್ ಡಿಪಾರ್ಟ್ಮೆಂಟಲ್ಲಿ, ಇನ್ಸ್ಪೆಕ್ಷನ್ಸ್ ಡಿಪಾರ್ಟ್ಮೆಂಟಲ್ಲಿ, ಹೀಗೆ ಬೇಕಾದಷ್ಟು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಕೊನೆಗೆ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿ ಮೈಸೂರು ಮತ್ತು ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿ ಮಾಡಿ ಅಲ್ಲಿಂದ 2001ರಲ್ಲಿ ನಿವೃತ್ತಿ ಹೊಂದೆ. ನಾನು ನಿವೃತ್ತಿ ಹೊಂದ್ಕೊಂಡು ಅವರು ನನ್ನ ಕೆಲಸಕ್ಕೆ ಸೇರೋವಾಗ ನಾನು ಮನೆಗೆ ಕರೆಸ್ಕೊಂಡೆ. ಮನೆಗೆ ಬಂದು ಗುಂಡ್ಲುಪೇಟೆಯಲ್ಲಿ ಮನೆಗೆ ಬಂದು ತಮಗೇನು ಕೊಡಬೇಕು ಅಂತ ಕೇಳಿದಾಗ, ನೀನೇನು ಕೊಡಲಿಕ್ಕೆ ಶಕ್ತಿ ಇದೆ ನಿನಗೆ ಏನೂ ಇಲ್ಲ, ನಾನೇ 1000 ರೂಪಾಯಿ ಕೊಡ್ಸಿದ್ದೀನಿ, ಗೊತ್ತಿದೆ ನನಗೆ, ಒಂದು ಲೋಟ ಒಳ್ಳೆ ಕಾಫಿ ಕೊಡು ಅಂಥೇಳಿ, ಮುಂದೆ ನನ್ನೊಂದು ಲಿಸ್ಟ್ ಇದೆ ಅದರಂತೆ ನಡ್ಕೊಳ್ಬೇಕು ಅಂತ ಹೇಳಿ, ಮುಂದೆ ಯಾವತ್ತೂ ಕೂಡ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡು. ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಯಲ್ಲಿ ಕೆಲಸ ಕೊಡೋಕ್ಕಾದರೆ ಬ್ಯಾಂಕಿನಲ್ಲಿ ಯಾವ್ದಾದ್ರು ಸಾಲ ಸೌಲಭ್ಯಗಳಿರ್ಬೋದು, ಎಜುಕೇಷನ್ ಲೋನ್ ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆ ಮಾಡಲಿಕ್ಕಾದರೆ ಇಲ್ಲ ಅಂತ ಹೇಳಬೇಡ, ಮಾಡ್ಕೊ. ವಿದ್ಯಾಭ್ಯಾಸದ ಇಲ್ಲಿ ಎಷ್ಟು ಜನ ಮಕ್ಕಳು ಬರ್ತಾರೆ ಅವ್ರಿಗೆ ನಿನ್ನ ಕೈಲಾದ ಸಹಾಯ ಮಾಡು. ಇಷ್ಟೇ ನೀನು ಮಾಡಬೇಕಾಯ್ತು. ಸತ್ಯವಾಗಿ ಮಾಡಬೇಕು, ಯಾರತ್ತೂ ದುಡ್ಡು ತೊಗೊಳ್ಬೇಡ, ಲಂಚ ತೊಗೊಳ್ಬೇಡ. ಕೆಲಸ ಮಾಡ್ಕೊಡೋಕ್ಕಾದ್ರೆ ಕೆಲಸ ಮಾಡಿಕೊಡು, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ನೇರವಾಗಿ ಹೇಳು, ನಿನ್ನ ಕೈಲಿ ಆಗ್ತಾ ಇಲ್ಲ ಅಂತ ನೇರವಾಗಿ ಹೇಳು. ಸತ್ಯವಾಗಿ ಪ್ರಾಮಾಣಿಕವಾಗಿ ನೀನು ಬಾಳಬೇಕು, ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಮಾಡಬೇಕು ನೀನು. ಅಷ್ಟೇ ನಾನು ನಿನ್ನಿಂದ ಬಯಸೋದು ಅಂತ. ಈ ಕಾಲವಾಗಿ ಅವರು 75ರಲ್ಲಿ ಕಾಲವಾಗಿ ಪ್ರತಿ ದಿವಸ ನಾನು ಆಮೇಲೆ ನಮ್ಮ ಕ್ಯಾಲೆಂಡರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕ್ಯಾಲೆಂಡರ್ 2017ರಲ್ಲಿ ಮರ್ಜ್ ಆಯಿತು, ನಮಗೆ ಗೊತ್ತಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ. ನೋಡಿ, ಆ ಕ್ಯಾಲೆಂಡರನ್ನು ಆಫೀಸಲ್ಲಿ ಒಂದು ಇಟ್ಕೊಂಡಿದ್ದೀನಿ, ನಾನು ಬೆಡ್ರೂಮ್ಲಿ ಇಟ್ಕೊಂಡಿದ್ದೀನಿ.
ಬೆಳಗ್ಗೆ ಎದ್ದರೆ ಫಸ್ಟು ಎಮ್ ಶಿವಸ್ವಾಮಿ ಅವ್ರನ್ನ ನೆನೆಸ್ಕೊಳ್ತೀನಿ. ಆ ಕ್ಯಾಲೆಂಡರ್ಗೆ ಒಂದು ನಮಸ್ಕಾರ ಮಾಡ್ತೀನಿ. ಪೂಜಾ ರೂಮಲ್ಲಿದೆ, ಅಲ್ಲಿ ಒಂದು ನಮಸ್ಕಾರ ಮಾಡ್ತೀನಿ. ಇಲ್ಲಿ ಕೂತ್ಕೊಂಡಾಗ ಒಂದು ನಮಸ್ಕಾರ ಮಾಡಿ ಕೂತ್ಕೊಳ್ತೀನಿ. ಯಾಕೆಂದರೆ ನನಗೆ ವಿಶ್ವವಿದ್ಯಾನಿಲಯ ಒಂದು ದೊಡ್ಡ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಸಮಾಜದಿಂದ ಸಾಕಷ್ಟು ಕಲಿತೆ ನಾನು, ಸಾಕಷ್ಟು ಕಲಿತು ಮತ್ತು ಸ್ಟೇಟ್ ಬ್ಯಾಂಕ್ ಆಫೀಸಲ್ಲಿ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿ ನಾನು ದೇಶದಲ್ಲಿ ಎಲ್ಲ ಊರುಗಳಿಗೂ ಹೋಗಿದ್ದೀನಿ. ದೊಡ್ಡ ಸಂಪರ್ಕ ಮತ್ತು ದೊಡ್ಡ ಅನುಭವ, ಸಾಕಷ್ಟು ನಾಲೆಡ್ಜನ್ನು ಕೊಡ್ತು. ಅದನ್ನೆಲ್ಲ ಉಪಯೋಗಿಸ್ಕೊಂಡು ನನ್ನ ಅನಾರೋಗ್ಯಗಳಿತ್ತು, ನನಗೆ ಭಾಳಷ್ಟು ಅನಾರೋಗ್ಯಗಳಿತ್ತು. ಹಾಗಾಗಿ 2001ರಲ್ಲಿ VRS ತಗೊಂಡು ಹೊರಗಡೆ ಬಂದು ಒಂದು ಬಿಸ್ನೆಸ್ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಒಂದು 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 ಸ್ಥಿತಿಯಲ್ಲಿದ್ದೀನಿ ಇವತ್ತು. ಸರ್, ಈಗ ಸಂಸ್ಥೆ ಈಗ ಆದರ್ಶ ಸೇವಾ ಸಂಘ ಅಂತ ಹೇಳ್ತಿದ್ದಾರೆ, ಇದ್ರ ಹಿನ್ನೆಲೆ ಏನು ಸರ್? ಅದರ ನಿಮ್ಮ ಸಂಸ್ಥೆ ಕಟ್ಟಿದ್ರಲ್ಲ, ಅದು ಹೇಗೆ ಬರಲಿಕ್ಕೆ ಕಾರಣ, ಹಿನ್ನೆಲೆ ಏನು? ಅವರು ರಾಮಕೃಷ್ಣ ಅವರು ಈಗಾಗಲೇ ಅದನ್ನು ವಿವರಿಸಿದಂತೆ 1981ರಲ್ಲಿ ಪ್ರೊಫೆಸರ್ KS ಶಶಿಧರರಾವ್ ಮತ್ತು ಅವರ ಸಮಾನ ಮನಸ್ಕರು ಸೇರಿ ಈ ಸಂಸ್ಥೆಯನ್ನು ಹುಟ್ಟಾಕಿದರು. ತಿಮ್ಮತಸ್ಥ ಬ್ರಾಹ್ಮಣರಿಗೆ ಹುಟ್ಟಾಕಿದರು. ಅದು ಹುಟ್ಟಾಕಿ ನಂತರ ಅದನ್ನು ಸಣ್ಣದಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದರು. ಅನೇಕ ಕಾರಣಗಳಿಗೆ ಅವರಿಗೆಲ್ಲ ವಯಸ್ಸಾಗಿತ್ತು. ಹಾಗಾಗಿ ನಾನು ಮತ್ತು ರಾಮಕೃಷ್ಣ ಅವರು ಕಳೆದ 35 ವರ್ಷದಲ್ಲಿ ಜನರಲ್ ಬಾಡಿಗೆ ಹೋದಾಗ ನಾವು ಸದಸ್ಯರಾಗಿದ್ದು, ನಮಗೆ ಹೇಳ್ಕೊಳ್ಳೋಷ್ಟು ಇದರ ಬಗ್ಗೆ ಪರಿಚಯ ಇರಲಿಲ್ಲ, ಸಂಘದ ಬಗ್ಗೆ ಪರಿಚಯ ಇರಲಿಲ್ಲ. ಹೋದಾಗ ಇವರ ಪರಿಚಯ ಕೂಡ ಇರಲಿಲ್ಲ. ನನ್ನನ್ನು ಅಧ್ಯಕ್ಷರು ಅಂತ ಮಾಡ್ಕೊಂಡ್ರು, ಇವ್ರನ್ನ ಕಾರ್ಯದರ್ಶಿ ಅಂತ ಮಾಡ್ಕೊಂಡ್ರು. ಇನ್ನೊಬ್ಬರು ಅನಂತನಾರಾಯಣ ಅಂತ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಅವ್ರನ್ನ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿಲ್ಲದೆ ಈ 35 ವರ್ಷದಿಂದ ಸತತವಾಗಿ ಈ ನಾವಿಬ್ಬರು ಕೆಲಸ ಮಾಡ್ತಾ ಅನೇಕ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷದ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಈಗಾಗಲೇ ರಾಮಕೃಷ್ಣ ಅವರು ವಿವರಿಸಿದಂತೆ 7 ಜುಲೈ ನಾವು ಒಂದು 60 ಮಕ್ಕಳಿಗೆ, ಬ್ರಾಹ್ಮಣ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಟೋಕನ್ ಸ್ಕಾಲರ್ಶಿಪ್ ಆಫ್ 5,000 rupees ಈಚ್. ಅದಕ್ಕೆ ಅಪ್ಲಿಕೇಶನ್ಸ್ ತಗೊಳ್ತಾ ಇದ್ದೀವಿ. ಇದನ್ನು ಸ್ಪಾನ್ಸರ್ ಮಾಡ್ತಾ ಇರೋದು ವರ್ಲ್ಡ್ ಬ್ಯಾಂಕಿನಲ್ಲಿ ಮೈಸೂರಿನವರೇ ಆದ, ವಾಷಿಂಗ್ಟನ್ DC ಪ್ರಸ್ತುತ ಇರುವ ಅವರು ಮತ್ತು ಇನ್ನೊಬ್ಬರು ಸೇರಿ ಇದನ್ನು ಪ್ರಮೋಟ್ ಮಾಡಿದ್ದಾರೆ. ಅವರಿಗೆ ಇನ್ನೊಂದು ಕಾಂಪಿಟೇಷನ್ ಟೆಸ್ಟ್ ಇಟ್ಟು ಅದರಲ್ಲಿ ಒಂದು 30, 40 ಅಥವಾ 50 ಮಕ್ಕಳಿಗೆ ನಾವು ಒಂದು ಹುಡುಗಾಟಿ ಟೆಸ್ಟು, ಅವರು ಮತ್ತು ಇನ್ನೊಬ್ಬರು ನನ್ನ ಸ್ನೇಹಿತ ಒಬ್ಬರಿದ್ದಾರೆ ಅಮೆರಿಕದಲ್ಲಿ. ಇವರು ಮುಂದಿನ ಅವರ ಏನು ಎಜುಕೇಷನ್ ಇದೆ, ಎನಿಥಿಂಗ್ ಬೇಕಾದ್ರೂ ಓದಬಹುದು. ಆ ಕಾಂಪಿಟೇಷನ್ ಟೆಸ್ಟಲ್ಲಿ ಯಾರು ಪಾಸ್ ಆಗ್ತಾರೆ ಅವರಿಗೆ 40 ರಿಂದ 50 ಮಕ್ಕಳಿಗೆ ಪ್ರತಿ ವರ್ಷ ಒಂದು ಸ್ಪಷ್ಟವಾದ ಒಂದು ನಿಗದಿತ ಅಮೌಂಟನ್ನು, ನಾವು ಗ್ಯಾರಂಟಿಡ್ ಅಮೌಂಟನ್ನು ಕೊಡ್ತೀವಿ. ಅದು ಅಶ್ಯೂರೆನ್ಸ್ ಕೊಟ್ಟು 50,000, 25,000, 1 ಲಕ್ಷ, ಡಿಪೆಂಡಿಂಗ್ ಆನ್ ದರ್ ಕೋರ್ಸ್. ನೀವು ಓದಿ, ನಾವು ಇಷ್ಟ ಹಣವನ್ನು ಗ್ಯಾರಂಟಿ ಕೊಡ್ತೀವಿ, ಸಬ್ಜೆಕ್ಟು ಯುವರ್ ಪರ್ಫಾರ್ಮಿಂಗ್ ಲೆವೆಲ್ ಎಕ್ಸಾಮ್ ಅಂತೇಳಿ ಆ ಒಂದು ಇದನ್ನು ಈ ಸಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಮುಂದುವರಿತಾ ಇದೆ. ಹುಡುಗಾದ್ರಿ ಈ ಕಾರ್ಯಕ್ರಮ, ಸ್ಕಾಲರ್ಶಿಪ್ ಕಾರ್ಯಕ್ರಮ ಏನಿದೆ ಅದಷ್ಟು ಹುಡುಗಾದ್ರಿ ಟ್ರಸ್ಟಿಂದ ಆಗ್ತಾ ಇದೆ. ಹುಡುಗಾದ್ರಿ ಟ್ರಸ್ಟ್ ನನ್ನ ಫ್ಯಾಮಿಲಿ ಟ್ರಸ್ಟ್ ಆಗಿದೆ. ಆದರ್ಶ ಸೇವಾ ಸಂಘದಿಂದ ಪ್ರತಿಭಾ ಪುರಸ್ಕಾರ ಮತ್ತು ಇನ್ನು ಕೆಲವು ಏನು ರಾಮಕೃಷ್ಣ ವಿವರಣೆ ಕೊಟ್ಟರೆ ಈಗಾಗಲೇ ಅದಷ್ಟು ಮುಂದುವರಿಯುತ್ತೆ. ಬಟ್ ಇದೆರಡು ಸಿಸ್ಟರ್ ಕನ್ಸರ್ನ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ಕೈ ಜೋಡಿಸ್ತಾ ಇದ್ದೀವಿ. ಒಂದಕ್ಕೊಂದು ಪೂರಕವಾಗಿದೆ. ಇದಕ್ಕೆ ನಮಗೆ ಯಾವುದೇ ಒಂದು ಸ್ಥಳ ಆಗಲಿ, ಕಟ್ಟಡ ಆಗಲಿ ಅಥವಾ ಯಾವುದೇ ಒಂದು ಸ್ವಂತ ಆದಾಯ ಆಗಲಿ ಇಲ್ಲ. ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ದೇವರ ಕೈ ಬಿಟ್ಟಲ್ಲಿ ಕಾಯಿ ಹಿಡಿದಲ್ಲಿ ಕಣ್ಣು ಬಿಟ್ಟಲ್ಲಿ ಇದು ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು 1 ವರ್ಷದಲ್ಲಿ ಅದು ಸಫಲ ಆಗುತ್ತೆ. ಅನೇಕರ ಬೆಂಬಲ ಇದೆ ಅದಕ್ಕೆ. ಈಗ ನೀವು ಇಷ್ಟು ವರ್ಷ ಏನು ಮಾಡಿದ್ರಿ, ಇದನ್ನ ಸರ್ಕಾರ ಗಮನಕ್ಕೆ ತಂದು ಅವ್ರ ಕಡೆಯಿಂದ ಏನಾದರೂ ಏನಿಲ್ಲ ಕೇಳಲಿಲ್ಲ? ನೀವು ಸರ್ಕಾರದಿಂದ ಯಾವುದೇ ರೀತಿಯ ಸಹಕಾರ ಇಲ್ಲ. ನೀವು ಕೇಳಲಿಲ್ವ? ಪ್ರಯತ್ನ ಮಾಡಲಿಲ್ವ? ಪ್ರಯತ್ನ ಮಾಡಿದ್ರೂ ಕೂಡ ಅವಕಾಶ ಏನು ಬಂದಿಲ್ಲ. ಹಂಗೆ ಇನ್ಕ್ಲೂಡಿಂಗ್ ಯಾರು ಫಲಾನುಭವಿಗಳಿದ್ದಾರೆ, 10,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಅವರಲ್ಲಿ 4 ಜನ ಮಾತ್ರ ಸ್ಪಂದಿಸಿದರು, ಇನ್ಯಾರೂ ಸ್ಪಂದಿಸಿಲ್ಲ. ಇದು ದುಃಖಕರವಾದ ವಿಷಯ. ಯಾಕೆಂದರೆ ಅವರು ಕೊಟ್ಟರೆ, ಯಾರು ತೊಗೊಂಡಿದ್ದಾರೆ ಅವರಲ್ಲಿ, ಅವ್ರು ತೊಗೊಂಡಿದ್ರಲ್ಲಿ ಒಂದು 10%
ಹಣ ಕೊಟ್ಟರೆ ಈ ಸಂಘ ನಿರಂತರವಾಗಿ ಯಾವುದೇ ಅಡೆತಡೆ ಇರದೆ ಇನ್ನೂ 16 ವರ್ಷಗಳ ಕಾಲ ಇರಬಹುದು. ಆದರೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಈಗ ರಾಮಕೃಷ್ಣ ಅವರು ಹೊಸ ಒಂದು ಪ್ಲಾನನ್ನು ರೂಪಿಸ್ತಾ ಇದ್ದಾರೆ, ಅಲ್ಯೂಮಿನಿ ಮಾಡಬೇಕು ಅಂತ ಹೇಳಿ. ಯಾರು ನಮ್ಮಲ್ಲಿ ಸ್ಕಾಲರ್ಶಿಪ್ ತೊಗೊಂಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ, ಅವರನ್ನೆಲ್ಲ ಸೇರಿ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ವರ್ಷ ಅದಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾವುದೋ ಕಪ್ಪು ಚುಕ್ಕಿ ಇಲ್ಲದೆ, ಯಾವುದೇ ಎಲೆಕ್ಷನ್ ಇಲ್ಲದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಒಂದು ಫ್ಯಾಮಿಲಿ ಅಂತ ಒಂದು 40 ಜನದ ಟೀಮ್ ಇದೆ, 1000 ಜನ ಮೆಂಬರ್ಸ್ ಇದ್ದಾರೆ, 40 ಜನ ಟೀಮ್ ಇದೆ. ಅವರು ಸತತವಾಗಿ ದುಡಿತಾ ಇದ್ದಾರೆ ಒಮ್ಮನಸ್ಸಿನಿಂದ, ಎಲ್ಲರೂ ಒಮ್ಮತದಿಂದ. ನಾವೊಂದು ಒಂದು ಫ್ಯಾಮಿಲಿ ಸರ್ಕಲ್, ಒಂದು ಹಬ್ಬವನ್ನು ಆಚರಿಸೋ ಥರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ಮುಂದುವರೆದಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು GR ನಾಗರಾಜ.